ಹೊನ್ನಾಳಿ ಚಂದ್ರಶೇಖರ್ ಅವರಿದ್ದಾರೆ. ನಮಸ್ಕಾರ ಹೊನ್ನಾಳಿ ಚಂದ್ರಶೇಖರ್ ಅವರೇ. ನಮಸ್ಕಾರ. ಬಿಜೆಪಿ ಮತ್ತು RSS ಅನ್ನ ಪ್ರಬಲವಾಗಿ ವಿರೋಧ ಮಾಡೋರ ಮುಂಚೂಣಿ ನಾಯಕರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ. ಅವರ ಸೈದ್ಧಾಂತಿಕ ನಿಲುವು ಸ್ಪಷ್ಟವಾಗಿದೆ. ಆದ್ರೆ ಅವರು ಅಳದು ತೂಗಿ ಎಲ್ಲ ಸಂದರ್ಭದಲ್ಲೂ ಮಾತಾಡ್ತಿದ್ರು. ಅದು ರಾಜ್ಯಸಭೆಯಲ್ಲಿ ಮಾತಾಡೋ ಸಂದರ್ಭದಲ್ಲಿ ಇರ್ಬೋದು ಅಥವಾ ಪತ್ರಿಕಾಗೋಷ್ಠಿಯಲ್ಲಿ. ಇತ್ತೀಚಿನ ಅವರ ಹೇಳಿಕೆಗಳನ್ನ ತಾವು ಯಾವ ದೃಷ್ಟಿಕೋನದಿಂದ ಹೇಗೆ ನೋಡ್ತೀರಿ ಮತ್ತು ತಮ್ಮ ಪಾಯಿಂಟ್ ಆಫ್ ವ್ಯೂ ಏನು? ಅವರು RSS ನ ವಿಷಸರ್ಪ ಅಂತ ಹೇಳಿದ್ರೆ ಕೆಲವು ದಿನಗಳ ಹಿಂದೆ ವಿಷವನ್ನ ಹೊಂದಿರತಕ್ಕಂತ ಮತ್ತು ಬೇರೆಯವರಿಗೆ ನಷ್ಟವನ್ನು ಉಂಟು ಮಾಡ್ತಕ್ಕಂತ ಒಂದು ಹೋಲಿಕೆಯನ್ನ ಅವರು ಕೊಟ್ರು. ಆದ್ರೆ ನನಗೆ ಅದಕ್ಕಿಂತ ಮೊನ್ನೆ ಚೆನ್ನೈನಲ್ಲಿ ಏನೋ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿ ಮೋದಿ ಅವ್ರನ್ನ ಪ್ರಧಾನಿಯವರನ್ನ ಭಯೋತ್ಪಾದಕ ಟೆರರಿಸ್ಟ್ ಅಂತ ಪದ ಹೇಳಿದ್ರು. ನನಗೆ ಬಹಳ ಒಂದು ವಿಚಿತ್ರ ಅನ್ಸೋದು ಏನಂದ್ರೆ, ನಾನು ಪತ್ರಕರ್ತ ಸರಿಸುಮಾರು ಈಗ ಒಂದು 32-33 ವರ್ಷದಲ್ಲಿ ಸಾವಿರಾರು ಪತ್ರಿಕಾಗೋಷ್ಠಿಗಳನ್ನ ನಾನು ಅಟೆಂಡ್ ಆಗಿದ್ದೇನೆ, ಪ್ರಧಾನಮಂತ್ರಿಯಿಂದ ಹಿಡಿದು ಸ್ಥಳೀಯ ನಾಯಕರವರೆಗೂ ಸಹ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೆರರಿಸ್ಟ್ ಅನ್ನೋ ಪದವನ್ನ ಬಳಸಿದ್ದು ಸತ್ಯ, ಅದು ಸ್ಪಷ್ಟವಾಗಿದೆ, ದಾಖಲೆಗಳಿದೆ. ಟೆರರಿಸ್ಟ್ ಅನ್ನೋ ಪದವನ್ನೇ ಬಳಸಿದ್ರು, ಪ್ರಧಾನಿ ಮೋದಿ ಅವರಿಗೆ ಹೇಳಿದ್ರು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದ್ರೆ ಅದೇ ಪತ್ರಿಕಾಗೋಷ್ಠಿಯಲ್ಲಿ ಸ್ವಲ್ಪ ಹೊತ್ತಿನ ನಂತರ ಅವರೊಂದು ಕ್ಲಾರಿಫಿಕೇಶನ್ ಕೊಡ್ತಾರೆ. ಟೆರರಿಸ್ಟ್ ಅನ್ನೋ ಪದವನ್ನ ಬಳಕೆ ಮಾಡಿದ್ದಲ್ಲ, ನಾನು ಹೇಳಿದ್ದೇನೆಂದ್ರೆ ಟೆರರೈಸ್ ಮಾಡ್ತಾ ಇದ್ದಾರೆ, ಇಡಿಯನ್ನ ಬಳಸ್ಕೊಂಡು CBI ಬಳಸ್ಕೊಂಡು ಟೆರರೈಸ್ ಮಾಡ್ತಾ ಇದ್ದಾರೆ ಅಂತೇಳಿ ಅದೇ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಷ್ಟನೆಯನ್ನು ಕೊಟ್ರು. ಬಹುಶಃ ಅವರು ಆ ಹೇಳಿಕೆಗೂ ಈ ಹೇಳಿಕೆಗೂ ಸುಮಾರು ಒಂದು 5-10 ನಿಮಿಷ ಬೇಡ 15 ನಿಮಿಷನೇ ವ್ಯತ್ಯಾಸ ಇದೆ ಅಂತ ಅನ್ಕೊಳ್ಳೋಣ. ಏನಾಗ್ತಿತ್ತು ಹಿಂದೆ ಪತ್ರಿಕೋದ್ಯಮದಲ್ಲಿ, ಯಾವ್ದಾದ್ರು ಒಬ್ಬ ವ್ಯಕ್ತಿ ಒಂದು ಹೇಳಿಕೆಯನ್ನು ಕೊಟ್ಟು ತಕ್ಷಣ ಕ್ಲಾರಿಫಿಕೇಶನ್ ಕೊಟ್ರೆ ನಾವು ಕ್ಲಾರಿಫಿಕೇಶನ್ ತೆಗೆದುಕೊಂಡಂತ ಹೇಳಿಕೆಯನ್ನೇ ಪ್ರಕಟ ಮಾಡ್ತಾ ಇದ್ವಿ, ಪ್ರಚಾರ ಮಾಡ್ತಾ ಇದ್ವಿ. ಆದ್ರೆ ಈಗ ಅವ್ರು ಏನು ಟೆರರಿಸ್ಟ್ ಅಂತ ಹೇಳಿಕೆಯನ್ನು ಕೊಟ್ರು, ಆ ಹೇಳಿಕೆ ಹೆಚ್ಚು ಪ್ರಚಾರ ಆಗ್ತಾ ಇದೆ ಮತ್ತು ಆ ಹೇಳಿಕೆಯನ್ನ ಆಧರಿಸಿ ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡ್ತಾರೆ. ಆದ್ರೆ ಅದೇ ಸಂದರ್ಭದಲ್ಲಿ ಕ್ಲಾರಿಫಿಕೇಶನ್ ಕೊಟ್ಟಂತ ಅಂಶ ಏನಿದೆ ಅದು ಬಿಜೆಪಿಯವರ ಗಮನಕ್ಕೂ ಬಂದಿಲ್ಲ, ಬಹುಶಃ ಬೇರೆಯವರ ಗಮನಕ್ಕೂ ಸಹ ಬಂದಿಲ್ಲ. ಇದು ನನಗೆ ವಿಚಿತ್ರ ಅನ್ಸ್ತದೆ. ಯಾವ್ದನ್ನ ಬರಿಬೇಕು, ಯಾವ್ದನ್ನ ಪ್ರಚಾರ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನುವಂತ ಒಂದು ನೈತಿಕ ತಳಹದಿ ಏನಿತ್ತು ಪತ್ರಿಕೋದ್ಯಮಕ್ಕೆ, ಅದು ಈಗ ದುರಂತದ ಅಂಚಿನಲ್ಲಿದೆ. ಯಾವಾಗೋ ಇದೆ ಅಂತ ಅನಿಸ್ತಾ ಇತ್ತು, ಬಟ್ ಇಷ್ಟು ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಹೇಳಿಕೆಗೆ ತಕ್ಷಣ ಕ್ಲಾರಿಫಿಕೇಶನ್ ಕೊಟ್ಟಾಗ ಕ್ಲಾರಿಫಿಕೇಶನ್ ತಗೋತೇವೆ ನಾವು. ಅಂದ್ರೆ ಈ ಹಿಂದೆ ಸ್ಲಿಪ್ ಆಫ್ ಟಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನೋ ಆಗಿರ್ಬೋದು, ಅವ್ರು ಹೇಳಿದ್ದು ಹೀಗಲ್ಲ ಅಂತ ಹೇಳಿದಾಗ ಅವ್ರು ಯಾವ್ದನ್ನ ಅರ್ಥ ಹೇಳಿದಾರೆ ಅದೇ ಅರ್ಥವನ್ನ ತಗೋತೀವಿ ಅಂತ ಅಂದಾಗ ಈ ಹೇಳಿಕೆ ಯಾಕೆ ಇಷ್ಟು ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ, ಪ್ರಚಾರ ಆಗ್ತಾ ಇದೆ? ಇದು ನಿಜವಾಗ್ಲೂ ಇತ್ತೀಚಿನ ದಿನಗಳಲ್ಲಿ ಆಶ್ಚರ್ಯ ಪಡಬಹುದಾದಂತ ವಿಷಯ ಅಲ್ವೇ ಅಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಇಲ್ಲಿ ಅವರು ಟೆರರಿಸ್ಟ್ ಅಲ್ಲ ಅಂತ ಹೇಳಿದ್ದನ್ನ ಕೆಲವು ಸರಿ ಏನಾಗುತ್ತೆ, ಬಿಜೆಪಿ ಅವರು ಮಾತಾಡ್ಬೇಕಾದ್ರೆ ಅವರ ನಾಲಿಗೆಯನ್ನ ಕತ್ತರಿಸಿ, ಅವರ ಕಾಲನ್ನ ಕತ್ತರಿಸಿ, ಅವರ ರಕ್ತವನ್ನು ಕುಡಿತೇವೆ, ಈ ತರದ ಪದಗಳೆಲ್ಲ ಬಂದಿದೆ. ಆದ್ರೆ ಆ ಪದಗಳನ್ನ ಹೇಳ್ಬೇಕಾದ್ರೆ ಎಷ್ಟೋ ಬಿಜೆಪಿ ನಾಯಕರ ಭಾಷಣವನ್ನು ನಾನು ಕೇಳಿದ್ದೇನೆ. ಆದ್ರೆ ಅವರಲ್ಲಿ ಆ ಭಾವ, ಆ ಆಕ್ರೋಶ ಹೆಂಗೆ ಮಡುಗಟ್ಟಿರ್ತಿತ್ತು ಅಂತಂದ್ರೆ, ನಿಜವಾಗ್ಲೂ ಅವ್ರು ಏನು ಮಾತಾಡ್ತಾರೆ ಆ ಪದಕ್ಕೆ ಅದೇ ಅರ್ಥ ಬರುವಂತ ರೀತಿಯಲ್ಲಿ ಅವರ ದೇಹ ಭಾಷೆ ಇರ್ತಾ ಇತ್ತು. ಖರ್ಗೆ ಅವ್ರು ಹೇಳ್ತಾ ಇದ್ರು ಟೆರರಿಸ್ಟ್ ಅನ್ನುವ ಪದ ಹೇಳಿದ್ರು, ಅವ್ರಿಗೆ ಆಕ್ರೋಶ ಇದ್ದಿಲ್ಲ, ಆವೇಶ ಇದ್ದಿಲ್ಲ, ಎಂತದೂ ಇದ್ದಿಲ್ಲ. ಹೊನ್ನಾಳಿ ಚಂದ್ರಶೇಖರ್ ಅವರ ಸಂಪರ್ಕ ಕಡಿತಗೊಂಡಿದೆ. ಅವರು ಹೊಸ ಒಂದು ಆಯಾಮವನ್ನ ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಹೌದು, ಈ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಟೆರರೈಸ್ ಅನ್ನೋ ಪದವಾಗಿ ನಂದು ಟೆರರಿಸ್ಟ್ ಅಂತ ನಾನು ಪದ ಬಳಕೆ ಮಾಡಿದ್ದೀನಿ. ಆದ್ರೆ ನನ್ನ ಉದ್ದೇಶ ಇದ್ದಿದ್ದು ಅಥವಾ ನಾನು ಹೇಳೋದಕ್ಕೆ ಹೊರಟಿದ್ದು ಟೆರರೈಸ್ ಮಾಡ್ತಿದ್ದಾರೆ ಅಂದ್ರೆ ಭಯ ಪಡಿಸುವ, ತನಿಖಾ ಸಂಸ್ಥೆಗಳನ್ನ ಬಳಸ್ಕೊಂಡು ಭಯ ಪಡಿಸುವ ಕೆಲಸ ಮಾಡ್ತಿದ್ದಾರೆ ಅಂತ. ಆದ್ರೆ ಆ ಸ್ಪಷ್ಟೀಕರಣವನ್ನ ಕೊಡದೆ ಬೇಕಂತಲೇ ವಿವಾದವನ್ನ ಮಾಧ್ಯಮಗಳು ಹುಟ್ಟಾಕ್ತಿದೆ ಅನ್ನೋದು ಆರೋಪ ಮಾಡಿದ್ರು. ಹೊನ್ನಾಳಿ ಚಂದ್ರಶೇಖರ್ ಅವರೇ, ನಾ ಹಿಂದೆ ಒಂದು ವಾಹಿನಿಯಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಆಗ ಸಚಿವರು SK ಬೆಳ್ಳುಬ್ಬಿ ಅವರಿದ್ರು. ಒಬ್ರು ಆಂಕರು ಓದುವ ಸಂದರ್ಭದಲ್ಲಿ ಹೊಸದಾಗಿ ಬಂದಿದ್ರು, ಗೊತ್ತಿಲ್ಲ, SK ಬೆಳ್ಳುಳ್ಳಿ ಅಂತ ಅವರನ್ನ ಸಂಬೋಧನೆ ಮಾಡಿದ್ರು. ಬೆಳ್ಳುಬ್ಬಿ ಅನ್ನೋದು SK ಬೆಳ್ಳುಳ್ಳಿ ಅಂತ. ಆದ್ರೆ ತಕ್ಷಣ ಸರಿಪಡಿಸ್ಕೊಂಡ್ರು. ಅಂದ್ರೆ ಆ ತರದಕ್ಕೆ ಹೋಲಿಕೆ ಮಾಡ್ಬೋದ ಉದ್ದೇಶ ಇರ್ಲಿಲ್ಲ, ಆಗಿತ್ತಷ್ಟೇ. ಈ ತರದ ನಡೆದಿದ್ಯಾ ಅಥವಾ ಪದ ಬಳಕೆಯಲ್ಲಿ ಎಡವಿದ್ದಾರಾ? ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲ, ಪದ ಬಳಕೆಯಲ್ಲಿ ಅವರು ಎಡವಿದ್ದಾರೆ ಅನ್ನೋದು ಒಂದು ಭಾಗಶಃ ಸತ್ಯ ಅಂತ ನಾವು ಒಪ್ಕೊಳ್ಳೋಣ. ಟೆರರಿಸ್ಟ್ ಅನ್ನೋ ಪದವನ್ನ ಬಳಸಿಲ್ಲ ಅಂತ ಸ್ಪಷ್ಟವಾಗಿ ಪದವನ್ನು ಹೇಳಿಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಆದ್ರೆ ಹೇಳ್ಬೇಕಾದ್ರೆ ಅವರ ಮನಸ್ಸಿನಲ್ಲಿ ಯಾವ ಅರ್ಥ ಇತ್ತು, ಅವರ ದೇಹ ಭಾಷೆಯಲ್ಲಿ ಯಾವ ಅರ್ಥ ಇತ್ತು, ಅದನ್ನ ಒಬ್ಬ ಪತ್ರಕರ್ತ ಗ್ರಹಿಸ್ಬೇಕು. ಮತ್ತೆ ವಿರೋಧ ಪಕ್ಷಗಳು ಸಹ ಅದನ್ನೇ ಗ್ರಹಿಸ್ಬೇಕು. ಈಗ ಕಾಂಗ್ರೆಸ್ ಟೀಕೆ ಮಾಡ್ತು ಅಂದ ತಕ್ಷಣನೇ ಬಿಜೆಪಿಯವರು ಆ ಪದಶಃ ಆ ವಾಚ್ಯ ಅರ್ಥ ಏನಿದೆ ಅದನ್ನೇ ಯಥಾವತ್ ಬಳಸ್ಕೊಂಡು ಟೀಕೆ ಮಾಡ್ತಾ ಹೋದ್ರೆ ಈ ತರದ ರಾಜಕಾರಣ ಇದ್ದಿಲ್ಲ. ಅದೇ ರೀತಿ ಬಿಜೆಪಿಯವರು ಮಾತಾಡಿದಾಗ ನಿಜವಾಗ್ಲೂ ಅವ್ರ ಮನಸ್ಸಲ್ಲಿ ಏನಿದೆ, ಅವರ ದೇಹ ಭಾಷೆ ಏನಿದೆ, ಅದೇ ಅವರ ಮಾತಿನಲ್ಲಿ ವ್ಯಕ್ತವಾಗಿದೆ ಅನ್ನೋದನ್ನು ಸಹ ಕಾಂಗ್ರೆಸ್ ಗಮನಿಸ್ಬೇಕಾಗತ್ತೆ. ಇಂತಹ ಒಂದು ವ್ಯವಧಾನ ಇಲ್ಲದೆ ಇದ್ರೆ ರಾಜಕೀಯವಾಗಿ
ಮಾತಾಡೋದು ಕಷ್ಟ ಆಗುತ್ತೆ, ಪತ್ರಕರ್ತರ ಬಗ್ಗೆ ವಿಶ್ವಾಸನೂ ಹೋಗುತ್ತೆ. ರಾಜಕೀಯವಾಗಿ ಎಷ್ಟೋ ಭಾಷಣಗಳು, ಎಷ್ಟೋ ಮಾತುಗಳು, ಎಂತ ಹಾರ್ಷ್ ಆದ ಟೀಕೆಗಳನ್ನು ಸಹ ನಾವು ನೋಡಿದ್ದೇವೆ. ಆಮೇಲೂ ಸಹ ರಾಜಕಾರಣಿಗಳು ಸ್ನೇಹ ಭಾವದಿಂದನೇ ಇರ್ತಾರೆ. ಆದ್ರೆ ಒಂದು ಮಾತಿನ ಪದಶಃ ಅರ್ಥಕ್ಕಿಂತ ಅದರ ಒಳಾರ್ಥ ಏನು ಅಂತ ತಿಳ್ಕೊಳ್ಳೋದು ಇವತ್ತಿನ ದಿನಗಳಲ್ಲಿ ಬಹಳ ಮುಖ್ಯವಾದ್ದು. ಅದನ್ನು ಮರ್ತು ಬಿಟ್ಟಿದ್ದೇವೆ. ಪತ್ರಕರ್ತರು ಮರ್ತು ಬಿಟ್ಟಿದ್ದಾರೆ, ಮತ್ತೆ ರಾಜಕಾರಣಿಗಳು ಸಹ ಮರ್ತು ಬಿಟ್ಟಿದ್ದಾರೆ. ಆ ಏನು ಪದ, ಆ ಪದದ ಡಿಕ್ಷನರಿ ಮೀನಿಂಗ್ ಏನಿದೆ ಅದೇ ಸತ್ಯ ಅಂತ ರೀತಿಯಲ್ಲಿ ಈಗ ನಡೀತಾ ಇದೆ. ಈಗ ಅದನ್ನ ಮರ್ತಿದ ಅನ್ಸುತ್ತಾ ಅಥವಾ ಮರೆತಂತೆ ನಟಿಸ್ತಿದ್ದಾರೆ? ಯಾಕೆಂದ್ರೆ ಈಗ ಖರ್ಗೆ ಅವರು ಭಯೋತ್ಪಾದಕ ಅಂತ ಕರೆದಿದ್ದಾರೆ. ಈಗ ಸ್ಪಷ್ಟೀಕರಣ ಕೊಟ್ಟಿದ್ದು ಹೆಚ್ಚು ಸುದ್ದಿ ಆಗೋದಿಲ್ಲ, TRP ಬರೋದಿಲ್ಲ, ಮತ್ತೆ ರಾಜಕೀಯ ಕೆಸರಾಟ ಆಗೋದಿಲ್ಲ, ಇವ್ರ ಮೈಕ್ ಇಟ್ಕೊಂಡು ಬೈಟ್ ಕೇಳೋಕ್ ಆಗೋದಿಲ್ಲ. ಆದ್ರೆ ಭಯೋತ್ಪಾದಕ ಅಂತ ಕರೆದಿದ್ದಾರೆ ಅಂತಂದ್ರೆ ಒಂದ್ ವಿವಾದ ಹುಟ್ಟಾಕ್ಬೋದು. ಈ ಪ್ರಜ್ಞೆ ಇದ್ದೇನೆ ಮಾಡ್ತಿರೋದಂತ ಅನ್ಸೋದಿಲ್ವ ತನ್ಗೆ? ಅಲ್ಲಿ ಇನ್ನೊಂದ್ ಏನಾಗಿದೆ ಅಂದ್ರೆ, ಬಿಜೆಪಿ ಮನಸ್ಸಲ್ಲಿ ಇರ್ತಕ್ಕಂಥದ್ದು ಭಯೋತ್ಪಾದಕ ಅನ್ನುವಂತ ಪದ ಏನಿದೆ ಅದು ನಮಗ್ ಸಂಬಂಧಪಟ್ಟ ಪದ ಅಲ್ಲ. ಅದು ಒಂದು ನಿರ್ದಿಷ್ಟವಾದ ಸಮುದಾಯಕ್ಕೆ ಸಂಬಂಧಪಟ್ಟ ಪದ. ಅಂದ್ರೆ ನೇರವಾಗಿ ಅದು ಮುಸ್ಲಿಮರಿಗೆ ಸಂಬಂಧಪಟ್ಟ ಪದ. ಅದು ಭಯೋತ್ಪಾದಕ ಅಂದ್ರೆ ಒಂದು ಮುಸ್ಲಿಂ, ಬೇರೆ ಯಾವ ಅರ್ಥನೂ ಇಲ್ಲ ಅದಕ್ಕೆ. ನಾನೊಂದ್ಸರಿ ಕೆಲವು ರಾಜಕಾರಣಿಗಳಿಗೆ ಈ ರೀತಿ ಮುಸ್ಲಿಂ ಗುಂಡ ಅಂತಕ್ಕಂಥ ಪ್ರಸ್ತಾಪ ಬಂದಾಗ ನಾನು ಕೇಳಿದೆ, ಹಿಂದೂ ಗುಂಡ ಅಂತ ಇರಲ್ವಾ ಅಂತ ಹೇಳಿ. ಹಿಂದೂ ಗುಂಡ ಅಂತ ಇರ್ತನಲ್ಲ, ಮುಸ್ಲಿಂ ಗುಂಡ ಅಂತ ಯಾಕೆ ಹೇಳ್ತೀರಿ ಅಂತ ಹೇಳಿ. ಹಾಗಾಗಿ ಅಂತಹ ಪದ ಕೇವಲ ಅವರು ನಂಬ್ಕೊಂಡಿರೋ ರೀತಿಯಲ್ಲಿ ಕೇವಲ ಒಂದು ಸಮುದಾಯಕ್ಕೆ, ನಾವು ನಿರಂತರವಾಗಿ ಟೀಕೆ ಮಾಡ್ತಕ್ಕಂಥ ಒಂದು ಸಮುದಾಯಕ್ಕೆ ಮಾತ್ರ ನಿಗದಿಯಾಗಿರ್ತಕ್ಕಂಥ ಪದ ಏನಿದೆ, ಈ ಪದವನ್ನ ನಮ್ಮ ನಾಯಕನಿಗೆ ಹೇಳಿದ್ರು ಅನ್ನೋದು ಬಹಳ ಹೆಚ್ಚು ನೋವಾಗಿದೆ ಅವರಿಗೆ ಅಂತ ಅನ್ಸುತ್ತೆ. ಇನ್ನು ಬೇರೆ ಯಾವುದೇ ಪದ ಹೇಳಿದ್ರೆ ಅಷ್ಟು ನೋವಾಗ್ತಿರ್ತಾ ಇಲ್ವೋ, ಆದ್ರೆ ಇಲ್ಲಿ ಏನು ಆ ಪದ ನಾವ್ ಹೇಳ್ತಾ ಇದ್ವಿ ಬೇರೆಯವರಿಗಂತ, ಅದನ್ನ ಅವ್ರಿಗೆ ಹೋಲಿಸ್ಬಿಟ್ರಲ್ಲ ಅನ್ನೋದು ಹೆಚ್ಚು ನೋವು ಅವರ ಮನಸ್ಸಲ್ಲಿ, ಅವರ ಭಾವದಲ್ಲಿ ಕಾಣ್ತಾ ಇದೆ. ಬಟ್ ಆ ರೀತಿ ಅಲ್ಲ. ಅದು ರಾಜಕಾರಣದಲ್ಲಿ ಟೀಕೆಯನ್ನ ಬಹಳ ಸಕಾರಾತ್ಮಕವಾಗಿ ಸ್ವೀಕರಿಸಬೇಕು, ಮತ್ತೆ ಆ ಟೀಕೆಗೆ ಸರಿಯಾದ ಉತ್ತರವನ್ನು ಸಹ ಕೊಡ್ಬೇಕು. ಆಯ್ತು, ಈಗ ಖರ್ಗೆ ಅವರು ಟೆರರಿಸ್ಟ್ ಅಂತ ಹೇಳಿದಾರಲ್ವಾ, ಅದಕ್ಕೆ ನೀವು ಸರಿಯಾದ ಟೀಕೆಯನ್ನ, ಸರಿಯಾದ ಪ್ರತ್ಯುತ್ತರವನ್ನು ಕೊಡಿ. ಅದ್ರ ಬದಲು ಆ ಪದವನ್ನ ಇಟ್ಕೊಂಡು, ಆ ಒಂದು ವಾಚ್ಯಾರ್ಥವನ್ನ ಇಟ್ಕೊಂಡು ರಾಜಕೀಯವಾಗಿ ನಾವು ಅವ್ರ ಮೇಲೆ ಮುಗಿ ಬೀಳ್ತೀವಿ ಅಂತಂದ್ರೆ ಇದು ಸರಿಯಾದ ರಾಜಕಾರಣ ಅಲ್ಲ, ಮತ್ತು ಸರಿಯಾದ ಪತ್ರಿಕಾ ವೃತ್ತಿನೂ ಅಲ್ಲ ಅಂತ. ಖರ್ಗೆ ಅವರ ಈ ಹೇಳಿಕೆ ಯಾವ ರೀತಿಯ ರಾಜಕೀಯ ಪರಿಣಾಮಗಳನ್ನ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ. AIADA ಮತ್ತು ಬಿಜೆಪಿ ತಮಿಳುನಾಡಿನಲ್ಲಿ ಇದನ್ನ ಒಂದು ಚುನಾವಣಾ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ದಾರೆ. ಚುನಾವಣೆ ಮತದಾನ ನಾಳೆ ನಡೆಯುತ್ತೆ. ಈ ಹೊತ್ತಿನಲ್ಲಿ ಈ ಘಟನೆ ಆಗಿರೋದ್ರಿಂದ ಒಂದಷ್ಟು ಮಟ್ಟಿಗೆ ಜನರ ಮನಸ್ಸನ್ನ ಗೆಲ್ಲಕ್ಕೆ ಸಾಧ್ಯ ಅನ್ನೋದು ಪ್ರಶ್ನೆ. ಯಾಕೆಂದ್ರೆ ತಮಿಳುನಾಡಿನ ಜನ ಈ ತರದ ಬಗ್ಗೆ, ಅಂದ್ರೆ ಈ ತರದ ಹೇಳಿಕೆ ಬಗ್ಗೆ ಹೆಚ್ಚು ಪ್ರಾಶಸ್ತ್ಯವನ್ನ ಕೊಡ್ತಾರ ಅನ್ನೋದು ಕೂಡ ಬಹಳ ದೊಡ್ಡ ಪ್ರಶ್ನೆ ಆಗಿದೆ. ಹೊನ್ನಾಳಿ ಕೊನೆಯದಾಗಿ ಇದರ ರಾಜಕೀಯ ಪರಿಣಾಮ, ತಮಿಳುನಾಡಿನಲ್ಲಿ ಚುನಾವಣೆ ನಡೀತಿದ್ದೇನೆ ಈ ಘಟನೆ ಆಗಿರೋದ್ರಿಂದ ಇದರ ರಾಜಕೀಯ ಲಾಭವನ್ನ AIADMK ಮತ್ತು ಬಿಜೆಪಿ ತಮಿಳುನಾಡಿನಲ್ಲಿ ಪಡ್ಕೊಳ್ಳಕ್ಕೆ ಸಾಧ್ಯ ಆಗತ್ತಾ? ಇದ್ರ ಬಗ್ಗೆ ಏನ್ ಅನ್ಸುತ್ತೆ ತಮ್ಗೆ? ಇಲ್ಲಿ ಖರ್ಗೆ ಅವರು ಟೀಕೆ ಮಾಡಿರೋದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ. ಪ್ರಧಾನಿ ನರೇಂದ್ರ ಮೋದಿ ಬಿಜೆಪಿ ಪಕ್ಷದ ಪ್ರಶ್ನಾತೀತ ನಾಯಕರು. ಹಾಗಾಗಿ ಬಿಜೆಪಿಯ ಓಟ್ಗಳನ್ನ ಜಾಸ್ತಿ ಮಾಡ್ತಕ್ಕಂತ ಅಥವಾ ಬಿಜೆಪಿಯ ಓಟ್ಗಳನ್ನ ಕಡಿತ ಮಾಡ್ತಕ್ಕಂತ ಒಂದು ಕೆಲಸ ಯಾವ್ದಾದ್ರು ಒಂದು ಹೇಳಿಕೆಯಿಂದ ತಮಿಳುನಾಡಲ್ಲಿ ನಡೆಯುತ್ತೆ ಅಂತಂದ್ರೆ ಇವತ್ತಿನ ಈಗ ನಡೀತಕ್ಕಂಥ ರಾಜಕೀಯ ಸ್ಥಿತಿಯಲ್ಲಿ ಅದು ಕಷ್ಟ ಸಾಧ್ಯ. ಹಾಗಾಗಿ ಈ ಹೇಳಿಕೆಯಿಂದ ತಮಿಳುನಾಡಲ್ಲಿ ಬಿಜೆಪಿ ಒಂದು ಲಾಭವನ್ನ ಮಾಡ್ಕೊಳ್ಳುತ್ತೆ ಅನ್ನೋದು ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ DMK ಪ್ರಚಾರ ಮಾಡ್ತಾರ ರೀತಿಯಲ್ಲಿ ಮತ್ತು ಇಡೀ ಆ ತಮಿಳುನಾಡಿನ ರಾಜಕಾರಣವನ್ನ ನೋಡಿದ್ರೆ ಈ ಹೇಳಿಕೆಯಿಂದ ಬಿಜೆಪಿಗೆ ಲಾಭ ಅಲ್ಲಿ ನಿರೀಕ್ಷೆ ಮಾಡೋದು ಕಷ್ಟ ಆಗತ್ತೆ. ಹಂಗಂತ ಹೇಳಿ ಕಾಂಗ್ರೆಸ್ಗೆ ಲಾಭ ಆಗತ್ತಾ? ಕಾಂಗ್ರೆಸ್ಗೂ ಸಹ ಈಗ ತಮಿಳುನಾಡಲ್ಲಿ ಅಂತಹ ಈ ಹಿಂದೆ ಇದ್ದಂತ ಸುವರ್ಣ ಯುಗ ಏನಿಲ್ಲ. ಹಾಗಾಗಿ ಕಾಂಗ್ರೆಸ್ಗೂ ಇದರಿಂದ ಲಾಭ ಏನಾಗುತ್ತೆ ಅಂತಲ್ಲ. ಆದ್ರೆ ಇದನ್ನ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯ ವಿಷಯವನ್ನಾಗಿ ಮಾಡಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಜಾಗದಲ್ಲಿ ಇದರ ಲಾಭವನ್ನ ಮಾಡ್ಕೋಬೇಕು ಅಂತಕ್ಕಂಥ ಪ್ರಯತ್ನ ಈ ಬಿಜೆಪಿಯಲ್ಲೇ ಕಾಣ್ತಾ ಇದೆ. ಈಗಾಗಲೇ ಅವರು ಪಟ್ಟಿಯನ್ನ ಮಾಡ್ತಾ ಇದಾರೆ. 150 ಅಂದ್ರೆ ಬಹುಶಃ 250 ಅನ್ಸುತ್ತೆ, 250 ಬಾರಿ ಮೋದಿ ಅವರನ್ನ ಬೈದಿದ್ದಾರೆ ಅಂತದ್ದು ಈ 251 ಬಾರಿ ಅಂತ ಆಗುತ್ತೆ. ಹೀಗೆ ಅವರು ಆ ಪಟ್ಟಿಗೆ ಸೇರ್ಸ್ಕೊತ ಹೋಗ್ತಿದ್ದಾರೆ. ಆದ್ರೆ ಒಂದ್ಸರಿ ಒಬ್ಬ ನಾಯಕ ಕ್ಲಾರಿಫಿಕೇಶನ್ ಕೊಟ್ಮೇಲೆ ಅಲ್ಲಿ ಲಾಭ ನಷ್ಟದ ಪ್ರಶ್ನೆಯೇ ಬರೋದಿಲ್ಲ. ಇದನ್ನ ಟೀಕೆಯನ್ನ ಸಕಾರಾತ್ಮಕವಾಗಿ ಸ್ವೀಕರಿಸಬೇಕು. ಮತ್ತೆ ಈ ಕಾಂಗ್ರೆಸ್ನವರು ಅಷ್ಟು ಏನಾದ್ರೂ ಟೀಕೆಯನ್ನ ಮಾಡಿದ್ರೆ, ಬೇರೆ ಹಂತದಲ್ಲಿ ಅವ್ರ ದೇಹ ಭಾಷೆಯನ್ನ ಎಲ್ಲ ಬಳಸ್ಕೊಂಡು ಟೀಕೆಯನ್ನ ಮಾಡಿದ್ರೆ, ಅಲ್ಲಿ ಪ್ರಶ್ನೆ ಮಾಡ್ಬೇಕಾದಂತ ರೀತಿಯಲ್ಲಿ ಟೀಕೆ ಮಾಡಿದ್ರೆ ಅದನ್ನ ಮಾಡ್ಬೇಕಾಗಿತ್ತು. ಆದ್ರೆ ಇದ್ರಲ್ಲಿ ಏನೋ ಗುರುಳು ಕಾಣಿಸ್ತಾ ಇಲ್ಲ ನನಗೆ.